ಪ್ರೀತಿಯ ನನ್ನ ಸ್ನೇಹಿತರೆ ಹಾಗೂ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಚರಿತ್ರೆಯನ್ನು ಕೇಳುವ ಭಕ್ತಾದಿಗಳೇ, ನಿಮಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮುಂದಿನ ಕಥಾ ವಿವರವನ್ನು ವಿವರಿಸುತ್ತಾ ಕೂಡ್ಲಿಗೆ ತಾಲೂಕು ಕುಮತಿ ಗ್ರಾಮದ ಕೆರೆಕೋಡಿಯಲ್ಲಿ ಎದುರಾದ ನುಂಕೆಮಲೆಯಲ್ಲಿ ವಾಸವಿದ್ದ ರಸಸಿದ್ಧ ದೈತ್ಯನ ಕೋಣವನ್ನು ಕಾಯುತ್ತಲಿದ್ದ 5 ಜನ ಪಲಮರಾಜರೆಂಬ ರಕ್ಕಸ ದಾಸಿಯರು ಕೋಣ ಬರಲಿಲ್ಲ, ಏಕೆ ತಡವಾಗಿದೆ ಎಂದು ರಸಸಿದ್ಧನ ಅಪ್ಪಣೆಯಂತೆ ಹುಡುಕುತ್ತಾ ಕುಮತಿ ರೇವಿನ ಕಡೆ ಬಂದರು. ಆಗ ಕಾಲಭೈರವ ಸ್ವಾಮಿ ಅವರನ್ನು ತಡೆದು, ನೀವ್ಯಾರು, ಎಲ್ಲಿಂದ ಬರುತ್ತೀರಿ ಎಂದು ಅವರನ್ನು ತಡೆದು ಕೇಳಿದನು ಕಾಲಭೈರವ ಸ್ವಾಮಿ. ಆಗ ಅವರು ಎದುರಿ, ನಾವುಗಳು ದಿನನಿತ್ಯ ಯಾರ ಕಣ್ಣಿಗೂ ಕಾಣದೆ ಸಂಚರಿಸುತ್ತಿದ್ದೆವು ಈ ಮಾರ್ಗದಲ್ಲಿ. ಆದರೆ ಈ ದಿನ ನಮ್ಮನ್ನು ಈ ಜೋಗಿಯಾದ ಮುದುಕನು ನಮ್ಮನ್ನು ತಡೆದು ನಿಲ್ಲಿಸಿದ್ದಾನೆ. ಇವನು ಸಾಮಾನ್ಯನೂ ಅಲ್ಲ ಎಂದು ತಿಳಿದು ತನ್ನ ನಿಜ ರೂಪವನ್ನು ತಿಳಿಸುತ್ತಾರೆ. ಏನೆಂದರೆ, ಅಯ್ಯ, ನಾವು ಸಿದ್ಧರ ಬೆಟ್ಟದ ರಸಸಿದ್ಧ ದೈತ್ಯರ ದಾಸಿಯರು. ನಾವು ಪಲಮರಾಜ ದೈತ್ಯರು. ನಮ್ಮ ಕೋಣ 2 ದಿನಗಳಿಂದ ನಮ್ಮ ಜಾಗವಾದ ನುಂಕೆಮಲೆ ಸಿದ್ಧರ ಬೆಟ್ಟಕ್ಕೆ ಬಂದಿಲ್ಲ. ಆದುದರಿಂದ ಆ ಕೋಣವನ್ನು ಹುಡುಕುತ್ತಾ ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ತಿಳಿಸಿದರು. ಆಗ ಕಾಲಭೈರವ ಸ್ವಾಮಿಯು ರಾಜ ಬಲ್ಲಾಳನು ಕೊಟ್ಟಂಥ ಟಗರು ಸಹ ಬಂದಿರುವುದಿಲ್ಲ ಎಂದು ತಿಳಿಸುತ್ತಾನೆ. ಅವುಗಳು 2 ಜೊತೆಗಾರರಾಗಿ ದಿನನಿತ್ಯ ಕೊಟ್ಟೂರು ಉಜ್ಜಿನಿ ಕೆರೆ ಕೋಡಿಗಳಲ್ಲಿ ಆಹಾರಕ್ಕಾಗಿ ಬರುತ್ತಿದ್ದವು. ಮಾತು ತಪ್ಪದಂತೆ ಒಬ್ಬರನ್ನು ಬಿಟ್ಟು ಒಬ್ಬರು ಮೇವು ನೀರು ಸಹ ತಿನ್ನುತ್ತಿರಲಿಲ್ಲ. ಒಂದು ದಿನ ಕೋಣಕ್ಕೆ ನಿದ್ರೆ ಹೆಚ್ಚಾಗಿ ಬಂದು ತಡವಾಯಿತು. ಆಗ ಬರುವುದು ತಡವಾಯಿತು ಎಂದು ತಿಳಿದ ಒಂದು ಟಗರು ಮಾತ್ರ ಹೋಗಿ ಆಹಾರ ತಿನ್ನದಂತೆ ವಾಪಸ್ಸು ಬರುತ್ತಿತ್ತು. ಅದನ್ನು ಓಡೋಡಿ ಬಂದ ಕೋಣವು ಏನನ್ನು ಆಲೋಚಿಸದೆ, ಏ ಟಗರೇ, ನನ್ನನ್ನು ಬಿಟ್ಟು ನೀನು ಒಬ್ಬನೇ ಹೋಗಿ ಆಹಾರವನ್ನು ತಿಂದು ಬಂದಿದ್ದೀಯಾ ಎಂದು ಬೈದಾಡಿತು. ಆಗ ಟಗರು, ಮಿತ್ರ, ನೀನು ಬರದಿದ್ದಕ್ಕೆ ನಾನು ಸಹ ಆಹಾರ ತಿನ್ನದೆ ಹಿಂದಕ್ಕೆ ಬಂದಿದ್ದೇನೆ. ಇದು ಭೈರವ ದೇವನ ಆಣೆ ಎಂದಿತು. ಹೀಗೆ ಒಬ್ಬರೊಬ್ಬರಿಗೆ ಜಗಳ ಮಾಡಿಕೊಂಡು ಇರಿದುಕೊಂಡು ಕೊಟ್ಟೂರಿ ಕೆರೆ ಕೋಡಿಯಲ್ಲಿ ಸತ್ತು ಬಿದ್ದವು. ವೀಕ್ಷಕರೇ, ಇಂದಿಗೂ ಕೊಟ್ಟೂರಿ ಕೆರೆ ಕೋಡಿಯಲ್ಲಿ ಕೋಣನ ಕಲ್ಲು, ಕುರಿ ಕಲ್ಲುಗಳೆಂದು ಹೆಸರಾಂತ ಕಲ್ಲುಗಳಿವೆ, ನೋಡಬಹುದು. ಈ ರೀತಿಯಾಗಿ ಶಿವನ ಶಾಪದಿಂದ ಗಂಧರ್ವರು ಕುರಿ ಕೋಣಗಳಾಗಿ ಹುಟ್ಟಿದ್ದವು. ಅವುಗಳ ಕೋರಿಕೆಯಂತೆ ಮುಂದೆ ಕಾಲಭೈರವ ಸ್ವಾಮಿಯು ಬಂದು ನಿಮ್ಮ ಶಾಪವನ್ನು ಹೋಗಲಾಡಿಸ್ತಾನೆಂದು ಶಿವನು ಶಾಪವಿತ್ತಿದ್ದನು. ಹೀಗೆ ಈ ಸತ್ತು ಬಿದ್ದ ಕುರಿ ಕೋಣಗಳನ್ನು ಕಾಲಭೈರವ ಸ್ವಾಮಿಯು ಪಲಮರಾಜ ದೈತ್ಯರಿಗೆ, ನನ್ನ ಟಗರು ಸಹ ಬಂದಿಲ್ಲ, ನೀವುಗಳು ಹುಡುಕಿಕೊಂಡು ಬರೋಣವೆಂದು ಜೊತೆಯಲ್ಲಿ ಸಾಗುತ್ತಿದ್ದರು. ಆಗ ಕೊಟ್ಟೂರು ಕೆರೆ ಕೋಡಿಯಲ್ಲಿ ಸತ್ತು ಬಿದ್ದಿದ್ದ ಗಂಧರ್ವ ಶಾಪದ ಕುರಿ ಕೋಣಗಳನ್ನು ಕಾಲಭೈರವ ಸ್ವಾಮಿ ಮುಟ್ಟಿದ ತಕ್ಷಣ ಅವುಗಳು ತನ್ನ ನಿಜರೂಪ ಧರಿಸಿ, ಸ್ವಾಮಿ, ನಾವು ಶಿವನ ಲೋಕದ ಗಂಧರ್ವರು ಪರಶಿವನ ಶಾಪಕ್ಕೆ ತುತ್ತಾಗಿದ್ದೆವು. ಇಂದು ನಮ್ಮ ಶಾಪ ಪರಿಹಾರವಾಗಿದೆ ಎಂದು ಕಾಲಭೈರವ ಸ್ವಾಮಿಗೆ ನಮಿಸಿ ಪುನಃ ಅವರು ಶಿವಲೋಕಕ್ಕೆ ಹೋದರು. ಇತ್ತ ಪುನಃ 5 ಜನ ಪಲಮರಾಜ ದೈತ್ಯರು ಆಗ ಕಾಲಭೈರವ ಸ್ವಾಮಿಯು ಹಿಂದಕ್ಕೆ ಬರುತ್ತಿದ್ದರು. ಬರುವಾಗ ಪಲಮರಾಜ ದೈತ್ಯರು ಕುಮತಿ ಕೆರೆ ಕೋಡಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ತಿನ್ನುತ್ತಾ ಸಾಗುತ್ತಿದ್ದರು. ಇದನ್ನು ನೋಡಿದ ಕಾಲಭೈರವ ಸ್ವಾಮಿ ಈ 5 ಜನ ರಕ್ಕಸ ಪಲಮರಾಜ ದೈತ್ಯರಿಗೆ, ನೀವುಗಳು ಕಲ್ಲಾಗಿ ಹೋಗಿರಿ ಎಂದು ಶಾಪವಿತ್ತನು. ಇದರಂತೆ ಈಗಲೂ ಈ 5 ಜನರು ಇಂದಿಗೂ ಕುಮತಿ ಕೆರೆ ಕೋಡಿಯಲ್ಲಿ ಕಲ್ಲಾಗಿ ನೆಲೆಸಿದ್ದಾರೆ. ವೀಕ್ಷಕರೇ, ನೀವುಗಳು ಇಂದಿಗೂ ನೋಡಬಹುದು. ನಂತರ ಕಾಲಭೈರವ ಸ್ವಾಮಿ ಮಹಾಶಿವಶರಣ ಅರಳಯ್ಯನವರು ನೆಲೆಸಿದ ಕುಮತಿ ರೇವಿನ ಹಳ್ಳದ ಕಡೆ ತುಬ್ಬದಮ್ಮ ದೇವಿ ಹಾಗೂ ರಾಜ ಕಾಟಣ್ಣನ ಸೈನ್ಯ ಸಮೇತ ಬಂದರು. ಪ್ರೀತಿಯ ನಮ್ಮ ವೀಕ್ಷಕರೇ, ದಯಮಾಡಿ ಈ ಎಲ್ಲ ಚಾನಲ್ಗಳನ್ನು ತಪ್ಪದೆ ವೀಕ್ಷಿಸಬೇಕೆಂದು ಮನವಿ. 18ನೇ ಸಂಚಿಕೆಯು ಇಲ್ಲಿಂದ ಶರಣ ಅರಳಯ್ಯ ಸ್ವಾಮಿಯವರು
ಹೇಗೆ ಜೊತೆಯಾಗುತ್ತಾರೆಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀಲಕಂಠಪ್ಪ BSNL ಆನಗಲ್ 8763223199.